ಕೇರಳದಲ್ಲಿ ಮತ್ತಿಬ್ಬರು ನಿಹಾಲ್ ಮತ್ತು ಲೀಲಾವತಿ ಆ ಇಬ್ಬರ ಶವ ಸಿಕ್ಕಿರ್ತಕ್ಕಂಥದ್ದು ಅಂತ ನಿನ್ನೆ ಮೊನ್ನಿಂದ ಅವ್ರ ಕುಟುಂಬಸ್ಥರು ಅಂಗಲಾಚ್ತಾ ಇದ್ರು. ಅವರ ಮೃತ ದೇಹಗಳನ್ನಾದ್ರೂ ಹುಡುಕಿ ಕೊಡಿ ಅಂತ. ಕ್ಷಣ ಕ್ಷಣಕ್ಕೂ ಆತಂಕ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಕೆಆರ್ಪೇಟೆ ಮೂಲದ ಇಬ್ಬರ ಮೃತ ದೇಹ ಪತ್ತೆಯಾಗಿದೆ. ನಾಪತ್ತೆಯಾಗಿದ್ದಂತಹ ಮಗು ನಿಹಾಲ್ ಮತ್ತು ಲೀಲಾವತಿ, ಪಾಪ ಅವ್ರ ಕುಟುಂಬಸ್ಥರು ಅದೆಷ್ಟು ಕಣ್ಣೀರು ಹಾಕಿದ್ರು ನೆನ್ನೆ. ಆ ಇಬ್ಬರ ಮೃತ ದೇಹಗಳು ಈಗ ಪತ್ತೆ ಆಗಿದೆ. ಕೇರಳದ ರಣಭೀಕರ ಮಳೆಗೆ ಈಗಾಗಲೇ ಸಾಕಷ್ಟು ಜನರು ಮೃತಪಟ್ಟಿದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಕೇರ್ಪೇಟೆಯ ಇಬ್ಬರು ಕಣ್ಮರೆಯಾಗಿದ್ದರು. ಅವರ ಮೃತದೇಹಗಳ ಉಳಿಸ್ಕೊಳ್ಳಿ ಅಂತೇಳಿ ಈಗಾಗಲೇ ಎಲ್ಲೆಯೂ ಕೂಡ ರಿಪಬ್ಲಿಕನ್ ಜೊತೆ ಅವರ ಕುಟುಂಬಸ್ಥರು ಮಾತನಾಡ್ತಾಯಿದ್ರು. 2 ವರ್ಷ ಮಗು ನಾಪತ್ತೆ ಆದ ಮಣ್ಣಿನಲ್ಲಿ ಸಿಲುಕಿಕೊಂಡಿದೆ, ಅವರ ಮೃತದೇಹ ಕೊಡಿಸ್ಕೊಡಿ ಅಟ್ಲೀಸ್ಟ್ ಅಂತ ಸಾಕಷ್ಟು ಮನವಿಯೆಲ್ಲ ಮಾಡ್ಕೊಂಡಿದ್ರು. ಈಗ ಸಿದ್ದೇಶ್ ಅವರ ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಟ್ಲೀಸ್ಟ್ ನಮಗೆ ಮೃತದೇಹ ಸಿಕ್ಕಲಿ ಅಂತ ಸರ್. ಮೃತದೇಹ ಸಿಕ್ಕಿದೆ ಸರ್. ಈಗ ಮೃತದೇಹ ನೋಡಿದ್ರೆ ಹೇಗೆ ಸರ್? ನೋಡಿದ್ವಿ. ಅವರು ಹುಡ್ಕೋಕ್ಕೆ ನಾವೇ ಸ್ವಲ್ಪ ಲ್ಯಾಂಡ್ ಮಾರ್ಕ್ ಮಾಡಿ ಕಳಿಸಿದ್ವಿ ಸರ್. ಮೊದಲು ಹುಡುಕಿಗೆ ತಂದಿದ್ದಾರೆ, ನೋಡಿದ್ವಿ. ಕಷ್ಟ ಆಗ್ತದೆ ಬಾಡಿ ನೋಡೋಕ್ಕೆ. ಮನೆ ಹತ್ರನೇ ಮಣ್ಣೊಳಗೆ ಊತೋಗ್ಬಿಟ್ಟಿದ್ದಾರೆ. ಈ ಬಾಡಿನ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಿದ್ವಿ ಸರ್. ಯಾಕೆಂದರೆ ಮಳೆ ಅಲ್ಲೂ ನಮ್ಮೂರಲ್ಲಿ ಮಳೆ ಇತ್ತು ಅಂದರೆ ಕರ್ನಾಟಕದಲ್ಲಿ ಸುಡೋಕ್ಕಾಗಲ್ಲ. ಅದಕ್ಕೆ ಈಗ ಕುಟುಂಬಸ್ಥರು ತಿಳಿಸಿದ್ದೀವಿ. ನೆಕ್ಸ್ಟ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಂತೇಳಿ ನಾವು ಇಲ್ಲಿ ಯೋಚನೆ ಮಾಡಿ ತೀರ್ಮಾನ ಮಾಡಬೇಕಾಗಿದೆ ಸರ್. ಅಜ್ಜಿಗೂ ಸಿಕ್ಕಿದ್ದಾರೆ, ಇಬ್ಬರು ಸಿಕ್ಕಿದ್ದಾರೆ ಸರ್. ಒಂದೇ ಮನೆ ಹತ್ರನೇ ಸಿಕ್ಕಿದ್ದಾರೆ ಸರ್. ಮಂಡು ಊದ್ಕೊಂಡ ತಕ್ಷಣ ಮನೆ ಹತ್ರನೇ ಸಿಕ್ಬಿಟ್ಟಿದ್ದಾರೆ ಸರ್. ಅದು ಮುಂಡಕಾಯಿ ಗ್ರಾಮದಲ್ಲಿ ಆಗಿಲ್ಲ ಸರ್ ಇದು? ಮುಂಡಕಾಯಿ ಗ್ರಾಮ ಅವ್ರ ಮನೆ ಹತ್ರನೇ ಸಿಕ್ಕಿದ್ದಾರೆ ಸರ್. ಓಕೆ. ಅಂದರೆ ಸರ್ ನೀವು ಕೂಡ ಹೇಳ್ತಾ ಇದ್ದೀರಿ ಸರ್, ಎಲ್ಲೇ ಪದೇ ಕೇಳೋದು ನಮಗೂ ಬೇಜಾರಾಗುತ್ತೆ. 2 ವರ್ಷ ನಾನು ಆಡಿಸಿ ಬೆಳೆಸಿದಂಥ ಮಗು ಅಂತೇಳಿ ಅಲ್ಲಿ ನೋಡಿದಾಗ ನಿಮಗೆ ಮುಖ ಪತ್ತೆ ಹಚ್ಚಿದ್ರೆ ಹೇಗೆ ಸರ್ ಅಂತ? ಪತ್ತೆ ಇತ್ತು ಸರ್. ಅವ್ರ ಮುದ್ದು ಮುಖ ಯಾರ ಕಿವಿನಲ್ಲಿ ಓಲೆ ಹಾಕಿದ್ದು, ಜೊತೆಗೆ ಅವ್ನ ಅವರಪ್ಪ ಮೊನ್ನೆ ಕಟಿಂಗ್ ಮಾಡಿಸಿದ್ರು ಸರ್. ಈಗ 4 ದಿನದಲ್ಲಿ ಶಾರ್ಟ್ ಕಟ್ ಮಾಡಿಸಿದ್ರು. ಎಲ್ಲನೂ ನೋಡ್ದು ಕಂಡಿಡ್ದು ಸರ್. ಆಮೇಲೆ ಅವ್ನ ಬಟ್ಟೆ ಇಕ್ಕಿದಂಥ ಬಟ್ಟೆ ಅಲ್ಲೇ ಇದ್ದು ಸರ್. ಇಕ್ದಂಗೆ ಇದ್ವು ಅಂತ ತೆಗೆದಿದ್ದಾರೆ ಎಲ್ಲ. ಹಂಗಾಗಿ ಕಂಡಿಡ್ದು ಸರ್. ಬಾಡಿ ಸಿಕ್ಕಿದ್ದಾವೆ. ಈಗ ತಗೊಳ್ತಾರೆ ಹೇಗೆ ಸರ್ ಊರಿಗೆ ಅಂತ? ಸರ್ ಈಗ ಅಲ್ಲಿ ತಗೊಬನ್ನಿ ಅಂತ ಹೇಳ್ತಿದ್ದಾರೆ. ಆದರೆ ಮಳೆ ಏನಿದೆ, ಅಲ್ಲಿ ಮಳೆ ಇದ್ದರೆ ಸರ್ ಸುಡೋಕ್ಕಾಗಲ್ಲ. ಯಾಕೆಂದರೆ ಉಣೋಕ್ಕಾಗಲ್ಲ ಬಾಡಿ. ಹಾಗಾಗಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಸರ್. ಕುಟುಂಬಸ್ಥರು ತಿಳಿಸಿದ್ದೀವಿ. ಈಗ ಅವ್ರ ತಂದೆ ವಿಚಾರ ತಿಳಿಸ್ತಾರೆ ಸರ್ ಈಗ ಅಂತ? ಇಲ್ಲ ಸರ್, ಇಲ್ಲ. ಯಾಕೆಂದ್ರೆ ತಿಳಿಸಿದ್ರಿ. ಈಗ ಅವರೆಲ್ಲ ICUನಲ್ಲಿದ್ದಾರೆ. ನಮ್ಮ ಭಾವ, ನನ್ನ ತಂಗಿ ತುಂಬ ಪೆಟ್ಟಾಗಿದೆ, ನೋಡಲೇಬೇಕು ಅಂತ ಹಠ ಹಿಡಿತಾರೆ. ಕಷ್ಟ ಆಗುತ್ತೆ ಅವ್ರಿಗೆ, ನಮಗೂ ಕಷ್ಟ ಆಗುತ್ತೆ. ಅಧಿಕಾರಿಗಳೆಲ್ಲ ಸ್ಪಂದಿಸ್ತಾರೆ ಸರ್. ಆದರೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಸರ್ ಅಧಿಕೃತವಾಗಿ? ಸರ್ ಮಾಹಿತಿ ಅಂದರೆ ಸಿಕ್ಕಿತ್ತು ಅಂತ ಹೇಳಿ ನಾ ಇಲ್ಲಿ ಏನಿದ್ದಾರೆ ಅವರು ನಮ್ಗೆ ಹೇಳಿದ್ದು ಫೋನ್ ಮಾಡಿ. ತಕ್ಷಣ ಬಂದ್ವಿ ಇಲ್ಲಿಗೆ, ಬಾಡಿ ಸಿಕ್ಕಿದ್ದಾವೆ ಅಂತೇಳಿ. ಅಷ್ಟು ಬಿಟ್ಟರೆ ತಕ್ಷಣ ಯಾರು ಅಧಿಕಾರಿಗಳಿಗೆ ಫೋನ್ ಮಾಡಿಲ್ಲ ಸರ್, ಸಿಕ್ಕಿದ್ದಾವೆ ಅಂತೇಳಿ. ಇಲ್ಲಿ ಮುಂದಿನ ದಿನಗಳಲ್ಲಾದರೂ ನಿಮ್ಮ ಅಕ್ಕ ಭಾವರ ಇಲ್ಲೇ ಉಳಿಸ್ತೀರ ಅಥವಾ ಸ್ವಂತ ಊರು ಕರ್ಕೊಂಡು ಹೋಗ್ತಾರೆ ಹೇಗೆ ಸರ್ ಅಂತ? ಸರ್ ನೋಡೋಣ. ಇಲ್ಲಂತೂ ಉಳಿಸಲ್ಲ ಸರ್. ಯಾಕೆಂತಂದ್ರೆ ಇದು ಮತ್ತೆ ಇಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮಗೆ. ಈ ವಯನಾಡಂತೂ ಬೇಡ ನಮಗಿನ್ನ. ನಮ್ಮ ಹತ್ರನೇ ಇಟ್ಕೋತೀವಿ ಸರ್ ಕರ್ನಾಟಕದಲ್ಲಿ. ಈಗ ಬಾಡಿ ಅಲ್ಲ, ಡಿಸೈಡ್ ಆಗಬೇಕು ಸರ್. ಇನ್ನು ಕುಟುಂಬಸ್ಥರ ಜೊತೆ ಮಾತಾಡಿ ಡಿಸೈಡ್ ಮಾಡ್ತೀವಿ ಸರ್. ಇದಿಷ್ಟು ಸಿದ್ದೇಶ್ ಅವರ ಮಾತುಗಳು. ಆಡಿಸಿ ಬೆಳೆಸಿದಂತಹ ಮಗು ನನ್ನ ಆ ಒಂದು ಮುಖವನ್ನು ನೋಡೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದುಃಖಗಳಾಯಿತು. ಶವವನ್ನು ಇಲ್ಲೇ ಮಣ್ಣು ಮಾಡಬೇಕಾ ಅಥವಾ ಊರಿಗೆ ತೆಗೆದುಕೊಳ್ಳೋದಕ್ಕೆ ಕುಟುಂಬಸ್ಥರ ಜೊತೆ ಮಾತನಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ಅಂಥ ಮತ್ತಷ್ಟು ದೃಶ್ಯಗಳನ್ನ ನೀವೇನಾದ್ರೂ ನೋಡಿದ್ರ? ಶ್ರೀಲಕ್ಷ್ಮಿ ನೋಡಿ, ಈಗ ನಾವೇನು ನಮ್ಮ ಸ್ಕ್ರೀನ್ ಮೇಲೆ ಒಂದು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ವಿ. ಇದು ಮಂಗಳವಾರದ ದೃಶ್ಯಾವಳಿ. ಯಾವಾಗ ಅವತ್ತಿನ ರಾತ್ರಿ 1:30 ಮತ್ತು ಬೆಳಗಿನ ಜಾವ 4:30 ಸುಮಾರಿಗೆ 2 ಬಾರಿ ಗುಡ್ಡ ಕುಸಿತ ಆಗಿತ್ತು. ಆ ಸಂದರ್ಭದಲ್ಲಿ ಅನೇಕ ಕಲ್ಲು ಬಂಡೆಗಳು ಮಣ್ಣು ಸಮೇತವಾಗಿ 3 ಗ್ರಾಮಗಳನ್ನು ಸರ್ವನಾಶ ಮಾಡಿಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಅನೇಕ ಜನ ಅಲ್ಲಿ ಸಿಲುಕೊಂಡಿದ್ರು. ಅವಶೇಷಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಜೀವಂತವಾಗಿ ಅಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇರ್ತಾನೆ. ಆತ ಬೆತ್ತಲೆ ಆಗಿರ್ತಾನೆ. ಆತನ ಮೈ ಮೇಲೆ ಬಟ್ಟೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿನ
ಇಲ್ಲಿನ ಒಂದು NDRF ಮತ್ತು SDRF ತಂಡ ಆತನನ್ನು ನೋಡಿ ತಕ್ಷಣ ಆತನಿಗೆ ಅವರು ಹಾಕಿದಂಥ ಬಟ್ಟೆಯನ್ನ ಆತ ಏನು ಎದ್ದೋಳಕ್ಕೂ ಕೂಡ ಆಗ್ತಿಲ್ಲ, ಯಾಕಂದ್ರೆ ಬೋನ್ ಫ್ರಾಕ್ಚರ್ ಆಗಿರುತ್ತೆ, ಬೆನ್ನ ಮೂಳೆ ಕೂಡ ಫ್ರಾಕ್ಚರ್ ಆಗಿರುತ್ತೆ, ಅವನು ಎದ್ದೋಳಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಆತನಿಗೆ ಹೇಗಾದ್ರೂ ಮಾಡಿ ಬಟ್ಟೆಯನ್ನು ಹಾಕಬೇಕು ಅಂತೇಳಿ ಅವರು ಹಾಕಿದಂಥ ಬಟ್ಟೆಯನ್ನ ತೆಗೆದು ಆ ಬಳಿಕ ಆತನ ಕೆಳಗಡೆ ಅಂದ್ರೆ ಸಪೋರ್ಟ್ ಆಗಿ ಬೆನ್ನಿನ ಹಿಂದೆ ಒಬ್ಬ ಸಿವಿಲ್ ಡಿಫೆನ್ಸ್ NDRF ತಂಡದ ಸಿಬ್ಬಂದಿ ಒಬ್ಬರು ಮಲಗಿ ಆತನನ್ನ ಮೇಲೆ ಕೆತ್ತಿ ಆತನಿಗೆ ಬಟ್ಟೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ದೃಶ್ಯಾವಳಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದು ಮಂಗಳವಾರ ಬೆಳಗ್ಗಿನ ಸಂದರ್ಭದ ಅಂದ್ರೆ ಈ ಘಟನೆ ಸಂಭವಿಸಿದ ಬಳಿಕದ ಸುಮಾರು ಅಂದ್ರೆ ಬೆಳಗ್ಗೆ ಕಾರ್ಯಾಚರಣೆ ಆರಂಭ ಆಯ್ತಲ್ಲ ಆ ಸಂದರ್ಭದ ದೃಶ್ಯಾವಳಿ. ಅಂದ್ರೆ ಈ ದೃಶ್ಯಾವಳಿ ನಾವು ನೋಡ್ತಾ ಇದ್ದೀವಲ್ಲ, ಚೋರನ್ ಮಲೆ ಅನ್ನುವ ಜಾಗದಲ್ಲಿ ಆ ಒಂದು ನದಿಯನ್ನು ಕೊಚ್ಕೊಂಡು ಹೋಗಿತ್ತು, ಬೆಟ್ಟ ಗುಡ್ಡಗಳು ಕೊಚ್ಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಕೊಚ್ಕೊಂಡು ಹೋದ ಸಂದರ್ಭದಲ್ಲಿ ಸಾಕಷ್ಟು ಜನ ಇದೇ ರೀತಿಯಾಗಿ ಜೀವಂತವಾಗಿ ಉಳಿದುಕೊಂಡಿದ್ರು. ಅವರನ್ನ ಇದೇ ರೀತಿಯಾಗಿ ರಕ್ಷಣೆ ಮಾಡಲಾಗಿತ್ತು. ಎಲ್ಲರನ್ನು ಕೂಡ ರಕ್ಷಣೆ ಮಾಡಿ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ನೂರಾರು ಮಂದಿ ಗಾಯಾಳುಗಳಾಗಿದ್ದಾರೆ, ಅವರೆಲ್ಲರನ್ನು ಕೂಡ ಆಸ್ಪತ್ರೆಗೆ ಸೇರಿಸುವಂತ ಕೆಲಸಗಳು ಕೂಡ ಆಗಿತ್ತು. ಶ್ರೀಲಕ್ಷ್ಮಿ ನೋಡಿ, ಈಗ ನಾನು ಈಗ ಇರುವಂತ ಜಾಗ ಇದೆಯಲ್ಲ, ಈ ಜಾಗದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಪಂಜಾರಮುಟ್ಟ ಅನ್ನುವ ಪ್ಲೇಸ್ ಏನಿದೆ, ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಮೊದಲಿಗೆ ಲ್ಯಾಂಡ್ ಸ್ಲೈಡ್ ಆಗಿದ್ದು, ಅಂದ್ರೆ ಅಲ್ಲಿ ಮೊದಲ ಬಾರಿಗೆ ಗುಡ್ಡ ಕುಸಿತ ಆಗಿದ್ದು. ವಯನಾಡ್ನಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಸರಿನಲ್ಲಿ ಸಿಲುಕಿದ್ದ ವ್ಯಕ್ತಿಯನ್ನ ಜೀವಂತ ರಕ್ಷಣೆ ಮಾಡಲಾಗಿದೆ. ಎಂಥ ಒಳ್ಳೆ ಸುದ್ದಿ ನೋಡಿ. ವ್ಯಕ್ತಿ ಕೆಸರಿನಲ್ಲಿ ಹುದುಗಿದ್ದಂಥವನನ್ನ ಸೇನಾ ಕಾರ್ಯಾಚರಣೆ ಮೂಲಕ ಜೀವಂತವಾಗಿ ಆತನನ್ನ ಸೇಫ್ ಗಾರ್ಡ್ ಮಾಡಲಾಗಿದೆ, ರಕ್ಷಣೆ ಮಾಡಲಾಗಿದೆ. ಕೆಸರಲ್ಲಿ ಅಲ್ಲಿ ಆಳವಾದ ಕೆಸರು, ಅದೇನು ಸಾಮಾನ್ಯದ ಕೆಸರಲ್ಲ, ಜೀವನೇ ಹೋಗುವಂಥ ಒಂದು ಕೆಸರು. ಅದ್ರಲ್ಲಿ ಸಿಕ್ಕಾಕೊಂಡ್ರೆ ತಾನೇ ಮೇಲೆ ಎದ್ದು ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಚೂರಲ್ಮಲೆ ಮತ್ತು ಮೊಂಡಕೈ ನಡುವೆ ಒಂದು ಸ್ಥಳದಲ್ಲಿ ಈ ವ್ಯಕ್ತಿ ಸಿಕ್ಕಾಕೊಂಡಿದ್ರು. ಸೇನೆ ಆತನನ್ನ ರಕ್ಷಣೆ ಮಾಡಿದೆ. ಆತನ ಕೆಳಗಡೆ ರಕ್ಷಣಾ ಸಿಬ್ಬಂದಿ ಬಟ್ಟೆ ಹಾಕಿ ಮಲಗಿ ಆತನನ್ನ ಎತ್ತಿ ರಕ್ಷಣೆ ಮಾಡಿದ್ದಾರೆ. ನೋಡಿ ಆ ಕಾರ್ಯಾಚರಣೆ ದೃಶ್ಯಗಳು ನೋಡಿ ಹೇಗೆ ಕಾರ್ಯಾಚರಣೆ ಮಾಡ್ತಾ ಇರುವಂತ ದೃಶ್ಯಗಳು. സെറ്റ് ചെയ്തോ നമ്മുടെ ആർഡർ വന്ന വഴിക്ക് കൊണ്ടേ പോരെ. എന്തായാലും ആർഡർ എന്തായാലും ആർഡർ കൊണ്ട് സെറ്റ് ചെയ്തോ അങ്ങോട്ട് പോകണം. നമ്മുടെ ആർഡർ വന്ന വഴിക്ക് കൊണ്ടേ പോരെ. എന്തായാലും ആർഡർ വേണം അവിടെ. ആർഡർ എന്തായാലും വേണം. ആർഡർ കൊണ്ട് സെറ്റ് ചെയ്തോ പോയിട്ട് അങ്ങോട്ട് പോകണം. നമ്മുടെ ആർഡർ വന്ന വഴിക്ക് കൊണ്ടേ പോരെ. ಈ ದೃಶ್ಯ ವೀಕ್ಷಕರ ಮಂಗಳವಾರ ನಡೆದಿರ್ತಕ್ಕಂಥ ಘಟನೆ. ಈ ದೃಶ್ಯ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಇದು ಇವತ್ತಿನ ದೃಶ್ಯ ಅಲ್ಲ, ಬದಲಾಗಿ 2 ದಿನದ ಹಿಂದಿನ ಘಟನೆ ನಡೆದಿರ್ತಕ್ಕಂಥದ್ದು. ಮಂಗಳವಾರ ಈ ದೃಶ್ಯ ಲಭ್ಯ ಆಗಿರುವಂಥದ್ದು ಇವತ್ತು ನಮಗೆ. ಆ ವ್ಯಕ್ತಿಯನ್ನ ಅಂತೂ ಇಂತೂ ರಕ್ಷಣೆ ಮಾಡಿದ್ದಾರೆ ನೋಡಿ. ಅವ್ರು ಕೆಳಗಡೆ ಹೋಗಿ ಅಂದ್ರೆ ಹೇಳೋದಕ್ಕೆ ಆ ವ್ಯಕ್ತಿಗೆ ಶಕ್ತಿ ಇಲ್ಲ. 2 ದಿನ ಆಗೋಗಿದೆ ಹಂಗೆ ಬಿದ್ಕೊಂಡು ಕೆಸರಲ್ಲಿ ಸಿಕ್ಕಾಕೊಂಡು, ಊಟ ತಿಂಡಿ ಇರೋದಿಲ್ಲ, ಅಲ್ಲಿ ಯಾವುದೇ ತರ ಸಹಾಯ ಇಲ್ಲ. ಬದುಕುಳಿದಿದ್ದಾನೆ ಆತ, ಉಸಿರಿಡ್ಕೊಂಡು ಬದುಕುಳಿದಿದ್ದಾನೆ. ಆತನನ್ನ ರಕ್ಷಣೆ ಮಾಡಲಾಗಿದೆ. ದರ್ಶನ್ ಕುರಿತಾದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಇವತ್ತಿಗೆ ಜುಡಿಷಿಯಲ್ ಕಸ್ಟಡಿ ಅಂತ್ಯ ಆಗಿತ್ತು. ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ. ಸಾಕಷ್ಟು ನಿರೀಕ್ಷಿತವಾದಂತ ಒಂದು ಬೆಳವಣಿಗೆ ಇದು. ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಯಾಕಂತಂದ್ರೆ ಇನ್ನಷ್ಟು ದಿನ ವಿಚಾರಣೆಗೆ ಬೇಕು ಅಂತ ಮತ್ತು ಯಾತಕ್ಕೋಸ್ಕರ ಬೇಲ್ ಕೊಡಬಾರ್ದು ಅಂತ ಬೇಕಾದಷ್ಟು ದಾಖಲೆಗಳನ್ನ, ಸಾಕ್ಷ್ಯಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಹಾಗಾಗಿ ನ್ಯಾಯಾಂಗ ಬಂಧನ ಮತ್ತೆ 14 ದಿನ ವಿಸ್ತರಣೆ ಆಗಿದೆ. ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಿದ್ದಾರೆ. ಆನಂತರ ಮತ್ತೆ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ.